ಮಂಡ್ಯದ ಹನುಮಧ್ವಜ ದಂಗಲ್ ಇಡೀ ದೇಶದ ಗಮನ ಸೆಳೀತಾ ಇದೆ. ಕುಮಾರಸ್ವಾಮಿ ಕೇಸರಿ ಶಾಲು ಹೊದ್ದು ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೆ ಟೀಕಾಸ್ತ್ರವಾಗಿದೆ. ಧ್ವಜ ಗಲಾಟೆಯಲ್ಲಿ ಏಟು ಎದಿರೇಟು ಅವಾಚ್ಯ ಶಬ್ದಗಳ ಬಳಕೆಯಾಗಿದೆ. ನಿನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀವುಗಳೇ ಕಾರಣಕರ್ತರು. ಜೆಡಿಎಸ್ನ ಕ್ರಿಮಿನಲ್ ಮೈಂಡ್ ಹೆಂಗಿದೆ? Now he is seedless. ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಹನುಮಧ್ವಜ ವಿವಾದ ಕಾವೇರಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಕೂಡ ಸೇರಿಕೊಂಡು ಕೇಸರಿ ಕಹಳಿಯನ್ನ ಮೊಳಗಿಸಿದೆ. ಇದು ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳ ನಾಯಕರ ನಡುವೆ ಮಾತಿನ ಯುದ್ಧ ರಂಗೇರುವಂತೆ ಮಾಡಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಧ್ವಜ ದಂಗಲ್. ರಾಜ್ಯ ಸರ್ಕಾರದ ವಿರುದ್ಧ ದಳಪತಿ ಕೇಸರಿ ಅಸ್ತ್ರ. ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ವಿವಾದದಲ್ಲಿ ರಾಜಕೀಯ ನಾಯಕರ ವಾಕ್ಸಮರ ತಾರಕಕ್ಕೇರಿದೆ. ನಾನು ಕೇಸರಿ ಶಾಲು ಹೊದ್ದಿದ್ದೇ ದೊಡ್ಡ ಅಪರಾಧನ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಹಿಂದುತ್ವ ಅಥವಾ ಹನುಮಧ್ವಜದ ಬಗ್ಗೆ ಮಾತನಾಡಿಲ್ಲ, ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡಿದ್ದೀನಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೇನು ಹಿಂದುತ್ವದ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಿಮ್ಮ ಹನುಮಾನ್ ಧ್ವಜವನ್ನ ಉದ್ದೇಶಿಸಿ ನಾನೇನು ಮಾತನಾಡಿಲ್ಲ. ಅಲ್ಲಿ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನಿನ್ನೆ ಅಹಿತಕರ ಘಟನೆಗಳಿಗೂ ನಿನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀವುಗಳೇ ಕಾರಣಕರ್ತರು. ಆ ನಿಮ್ಮ MLAಗೆ ಸ್ವಲ್ಪ ಪಾಠ ಹೇಳ್ಕೊಡಿ. ಮೆಚುರಿಟಿ ಯಾವ ರೀತಿ ಕಲಿಬೇಕು MLA ಕೆಲಸ ಮಾಡ್ತಕ್ಕಂಥದ್ದನ್ನ. ಮಂಡ್ಯವನ್ನ ಕರಾವಳಿ ಮಾಡ್ತಾ ಇರುವುದು ನೀವೇ. ಎಚ್ಡಿಕೆ ವಿರುದ್ಧ ಮುಗಿಬಿದ್ದ ಚಲುವರಾಯಸ್ವಾಮಿ. ಮೊದಲ ಬಾರಿಗೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರಿ ರಾಷ್ಟ್ರ ಧ್ವಜ ವಿರುದ್ಧವಾಗಿ ಮಾತನಾಡಿದ್ದೀರಿ, ಮಂಡ್ಯವನ್ನ ಕರಾವಳಿ ಮಾಡ್ತಾ ಇರುವುದು ನೀವೇ ಅಂತ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಪ್ರಪ್ರಥಮವಾಗಿ ಬಿಜೆಪಿಯ ನಾಯಕರ ಜೊತೆ ಸೇರಿ ಮೊನ್ನೆ ಕುಮಾರಸ್ವಾಮಿಯವರು ರಾಷ್ಟ್ರಧ್ವಜದ ವಿರುದ್ಧವಾದಂಥ ತೀರ್ಮಾನವನ್ನು ತಗೊಂಡು ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ, ಯುವಕರ, ಸಾಮಾನ್ಯರ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದಕ್ಕೆ ಬಂದಿದ್ದೀರಿ. ಬೇಡ ಕುಮಾರಣ್ಣ, ಈ ದೇಶದ ಒಬ್ಬರು ಮಾಜಿ ಪ್ರಧಾನಿ ಮಗ ನೀವು. ದೇವೇಗೌಡರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಮೊನ್ನೆ ನನಗೆ ಬೆಂಗಳೂರಿನಲ್ಲಿ ಸಿಕ್ಕಿದ್ರು. ಅವರೊಂದು ಮಾತು ಹೇಳಿದ್ರು, ಚಲುವರಾಯಸ್ವಾಮಿ ಯಾರೇನೇ ಮಾತಾಡಲಿ ನಿನ್ನಣೆ ಬರ ನಾನು ಬರೀಲಿಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡು ಅಂದರು. ಅಂಥವರ ಮಗ ನೀವು ಈ ಜಿಲ್ಲೆಯಲ್ಲಿ ಬಂದು ಇಂಥ ನಿರ್ಧಾರವನ್ನು ತಗೋತಾ ಇದ್ದೀರಲ್ಲ, ಇದು ನಿಮ್ಮ ಶೋಭೆಗೆ ತರಲ್ಲ. ಇನ್ನು ಇದೇ ವಿಚಾರದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ಅವಾಚ್ಯ ಶಬ್ದ ಬಳಸಿ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ನರೇಂದ್ರ ಸ್ವಾಮಿ ಸೀಡ್ಲೆಸ್ ಅಂತ ಹೇಳಿ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ ಬರ್ತಾ ಇದ್ದಾರೆ? ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ಹೌದು, ಮಾಡ್ತೀವಿ, ಈಗ ಮಾಡೇ ಮಾಡ್ತೀವಿ. ನಮ್ಮ ಸರ್ಕಾರ ಮಂತ್ರಿಗಿರಿಗಾಗಿ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಗಮನ ಸೆಳೆಯೋದು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ ಮೇಲೆ ಅವ್ರ ಪಕ್ಷದ MLA ನನ್ನಂತವನ ಬಗ್ಗೆ ಹಾಗೆ ಮಾತಾಡ್ತಾರೆ. ಮಾತಿನ ದಾಟಿನ ನೋಡಿದ್ರೆ ನೌ ಹಿ ಈಸ್ ಸೀಡ್ಲೆಸ್. ಅನುಮತಿ ಉಲ್ಲಂಘಿಸಿ ಹನುಮಧ್ವಜ ಹಾರಿಸಿ ಗೋಡ್ಸೆ ವಂಶಸ್ಥರು ಶಾಂತಿ ಕದಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇನ್ನು ರಾಷ್ಟ್ರ ಧ್ವಜ ಹಾರಿಸ್ತೀವಿ ಅಂತ ಅನುಮತಿ ಪಡೆದು ಭಗವಧ್ವಜ ಹಾರಿಸಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಇದು ಉದ್ದೇಶಪೂರ್ವಕ ಕೃತ್ಯ ಅಂತ ಶಾಸಕ ಗಣಿಗ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಫಾಲೋಯರ್ಸ್, ಅನುಯಾಯಿಗಳೇ.
ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವರು ಏಕಾಏಕಿಯಾಗಿ ಕೊಟ್ಟಿಲ್ಲ. ಪಂಚಾಯಿತಿಯವರು ರೆಸಲ್ಯೂಷನ್ ಮಾಡಿ ನೀವು ರಾಷ್ಟ್ರಧ್ವಜ ಹಾರಿಸ್ಬೋದು ಮತ್ತು ಕನ್ನಡ ಧ್ವಜ ಹಾರಿಸ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಷರತ್ತು ಹಾಕಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ಮುಚ್ಚಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರು ಕೇಳಿದ್ರು ಅವರು ಮುಚ್ಚಳಿಕೆ ಏನಂತ ಕೊಟ್ಟಿದ್ದಾರೆ ಅಂದರೆ, ನಾವು ಯಾವುದೇ ರೀತಿಯ ರಾಜಕೀಯ ಬಾವುಟಗಳನ್ನಾಗಲಿ ಅಥವಾ ಧರ್ಮದ ಬಾವುಟಗಳನ್ನಾಗಲಿ ನಾವು ಹಾರಿಸೋದಿಲ್ಲ, ರಾಷ್ಟ್ರಧ್ವಜ ಮತ್ತು ಕನ್ನಡದ ಧ್ವಜ ಮಾತ್ರ ಹಾರಿಸ್ತೇವೆ ಅಂತೇಳಿ ಮುಚ್ಚಳಿಕೆ ಕೊಟ್ಟಿದ್ದಾರೆ. JDS ನ ಕ್ರಿಮಿನಲ್ ಮೈಂಡ್ ಇಲ್ಲಿ ಹೆಂಗ್ ಓಡಿದೆ, RSS ನ ಮೈಂಡ್ ಹೆಂಗ್ ಓಡಿದೆ ಅಂತ ದಲಿತ ಸಂಘಟನೆಯವರಿಗೆ ದುಡ್ಡು ಕೊಟ್ಟು ಆ ಹುಡುಗನಿಗೆ ಕಳಿಸಿ ಅವ್ರ ಕೈಲಿ ಗಲಾಟೆ ಮಾಡಿಸಿ ಬಾವುಟ ತಪ್ಪಿಸ್ತಿರೋ ಇಲ್ವೋ, ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತದ ಮೇಲೆ ಹೇಳಿ ಇಲ್ಲಿ ಏನೋ ಆಗ್ತದೆ ಅಂತ ಕ್ರಿಯೇಟ್ ಮಾಡಿದ್ದು ಜನತಾದಳದವ್ರೆ. ಒಟ್ನಲ್ಲಿ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರೋ ಹೊತ್ತಲ್ಲಿ ಶಾಂತವಾಗಿದ್ದ ಸಕ್ಕರೆ ನಾಡು ಧ್ವಜ ದಂಗಲ್ನಲ್ಲಿ ಬೇಯ್ತಾ ಇದೆ. ಈ ವಿಚಾರ ಚುನಾವಣೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲಾಭ ತಂದುಕೊಡಲಿದೆ ಎನ್ನುವುದನ್ನ ಕಾದು ನೋಡಬೇಕು. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.